ಕೃಷ್ಣಾರ ಗ್ಯಾರಂಟಿ ನೋಡ್ರಿ ಇದು ನಮ್ಮ ಪಟ್ಟಣ ಪಂಚಾಯತಿಯ ಗಬ್ಬುನಾರುವ ಗ್ಯಾರಂಟಿ. ಮೂಗು ಮುಚ್ಚಿಗೆಂದು ಇಲ್ಲಿ ಹಂದಿ ಸತ್ರ ಇಲ್ಲೇ ಹಾಕೋದು, ನಾಯಿ ಸತ್ರ ಇಲ್ಲೇ ಹಾಕೋದು, ಇದನ್ನೇನು ಕ್ಲೀನ್ ಮಾಡೋದಿಲ್ಲ, ಏನಿಲ್ಲ. ಗ್ರಾಮಸ್ಥರಿಗೆ ಬಹಳ ಅಸ್ತವ್ಯಸ್ತ ಆಗಿದೆ. ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲೇ ಗಂಡ್ಮಕ್ಳು ಶೌಚಾಲಯ ಈ ಕಡೆ ಒಂದೇ ಕಡೆ ಹೋಗ್ಬೇಕು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ. ಇಂಥದ್ದು ಯಾರು ಕೇಳೋರೇ ಇಲ್ಲ. ನೀರೇ ಇಲ್ಲ, ಹೋಗಕ್ ಒಳಗ್ ಹೋದ್ರೂ ನೀರಿಲ್ಲ. ಇಲ್ಲಿ ಹೈಟೆಕ್ ಶೌಚಾಲಯ ಅಂತಾರ, ಅದ್ರಾಗ ನೋಡಿದ್ರೆ ಸಿಂಟ್ಯಾಕ್ ನೀರೇ ಏರ್ಸಂಗಿಲ್ಲ. ನೋಡಕಷ್ಟೇ ಕಟ್ಟಿರ ಚಂದ ಅಷ್ಟೇ. ಇಂಥ ವಾತಾವರಣದಲ್ಲಿ ಯಾರಿ ಲೆಕ್ಕಕ್ಕೆ ಇಲ್ಲ. ಇದು ಪಂಚಾಯತ್ ಹೋಗಿ ಕೇಳಿದ್ರೆ ಏನಂತಾರ್ರಿ, ನೀರ್ ಏರ್ಸಿವಲ್ಲ, ನೀರು ಎಲ್ಲ ಓಪನ್ ಮಾಡಿವಲ್ಲ ಅಂತಾರ. ಇಲ್ಲಿ ಬಂದ್ ನೋಡಿದ್ರೆ ನೀರಿಲ್ಲ, ಏನಿಲ್ಲ. ರೆಡಿ ಮಾಡ್ಬೇಕಾದ್ರ ಇಮಿಡಿಯೇಟ್ಲಿ ರೆಡಿನೇ ಮಾಡಲ್ಲ. ಒಂದನೇ ವಾರ್ಡಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಒಂದನೇ ವಾರ್ಡಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಅಗತ್ಯ ಮೂಲಭೂತ ಸೌಕರ್ಯ ಕೊಡದೆ ವಂಚನೆ ಮಾಡಿದ ಪಂಚಾಯಿತಿ ಆಡಳಿತಕ್ಕೆ ಧಿಕ್ಕಾರ. ಸೌಕರ್ಯ ಕೊಡದೆ ವಂಚನೆ ಮಾಡಿದ ಆಡಳಿತಕ್ಕೆ ಧಿಕ್ಕಾರ. ಬೋರ್ ಹಾಕ್ಬೇಕ್ರಿ. ಒಂದ್ ಬೋರ್ ನೀರಾಗಲ್ಲ. ಒಂದ್ ಬೋರ್ ಕೆಟ್ಟ ಇನ್ನೊಂದು ಬೋರ್ ಚಾಲು ಇರಬೇಕು. ನಮ್ಗೇನಂದ್ರೆ ಗುಂಬಿ ಕುಣಿಸ್ಬೇಕು. ದಿನ ಬಳಕೆ ನೀರು ಬೇಕ್ರಿ. ದಿನ ಬಳಕೆ ನೀರು ಬೇಕು. ಕುಡಿಯೋ ನೀರಂತೂ ಬರಲ್ಲ. ತಿಂಗಳಾದ್ರೂ ಕುಡಿಯೋ ನೀರು ಬರಲ್ಲ. ನಮ್ಗೆ ಕುಡಿಯೋ ನೀರು ವ್ಯವಸ್ಥೆ ಬೇಕು. 2 ಗುಂಬಿ ಕುಣಿಸ್ಬೇಕು. ಗುಂಬಿಗೆ ನೀರು ಬೇಕು. ನಮ್ಮ ಶೌಚಾಲಯ ಕ್ಲೀನಿಲ್ಲ. ಶೌಚಾಲಯ ಕ್ಲೀನ್ ಮಾಡಬೇಕು. ಶೌಚಾಲಯಕ್ಕೆ 24 ತಾಸು ನೀರು ಬೇಕು. ಅಲ್ಲಿ ಸ್ವಚ್ಛತೆ ಯಾರಿಲ್ಲ. ಸ್ವಚ್ಛತೆ ಒಂದು ಆಳು ಕಳಿಸ್ಬೇಕು. ಈ ಥರ ನಮ್ಗೆ ಬೇಕು. ಎಲ್ಲ ಜಾಲಿ ಸುತ್ತ ಮುಳ್ಳು ಬೆಳೆದವೆಲ್ಲ ಮುಳ್ಳು ತೆಗಿಸ್ಬೇಕು. ಈಗ 10, 12 1 ತಿಂಗಳ ಆಗಕ್ 2 ತಿಂಗಳ ಆಗಕ್ ಬಂತ್ರಿ. ಒಂದು ಸ್ವಲ್ಪ ಬ್ಯಾಸಿಗೆಗೆ ನೀರಿಲ್ಲ, ಕುಡಿಯೋ ನೀರಿಲ್ಲ, ಮತ್ತೆ ಉಪ್ಪು ನೀರು ಇಲ್ಲ, ಒಂದು ಬೋರ್ ಇಲ್ಲ, ಒಂದು ಇದು ಗುಮ್ಮಿಗಳು ಇಲ್ಲ. ಯಾವ ನೀರಿಂದ ನಮ್ಮ ಜನರಿಗೆ ನೀರಿಂದ ಭಾಳ ಸಮಸ್ಯೆ ಆಗಿದೆ ಸರ್. ಇದನ್ನ ಕೇಳೋರು ಯಾರು ಇಲ್ಲ. ಪಂಚಾಯತಿಗೆ ಹೋಗಿ ಕೇಳಿದ್ರು ಬರ್ತಾವಲ್ಲಮ್ಮ ನೀರು ಬಿಡ್ತಾರ ಅಂತ ಹೇಳ್ತಾರ. ಇಲ್ಲಿ ಬಂದು ನೋಡಿದ್ರೆ ಜನರದು ಅಸ್ತವ್ಯಸ್ತ ಆಗಿಬಿಟ್ಟದ. ನೀರಿಲ್ಲಾರ್ದ ಯಾವ್ದು ಕೆಲಸನೇ ಆಗೋದಿಲ್ಲ ರೀ. ಹಂಗಾಗಿ ನಮಗೆ ನೀರು, ಕುಡಿಯೋ ನೀರಾಗಲಿ, ಉಪ್ಪು ನೀರಿನ ನಳ ಆಗಲಿ, ನಳ ಹಾಕ್ಯಾರಿ ಸರ್. ಅದು ನಳ ಏನಾಯ್ತದ ನೀರೇ ಬರಂಗಿಲ್ಲ. ಅದು 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಮ್ಮೆ ಕುಡಿಯೋ ನೀರು ಬಿಟ್ರೆ ಆ ನೀರು ಕುಡಿದ್ರೆ ಜನ ಅಸ್ತವ್ಯಸ್ತ ಆಗಿ ಅವ್ರಿಗೆ ಆರಾಮಿರ್ಲಾರ್ದಂಗಾಗಿ ಕಾಯಿಲೆ ಬಂದು ದವಾಖಾನಿಗೆ ಬೀಳೋ ಪರಿಸ್ಥಿತಿ ಬಂದದ್ರಿ. ಸುಮ್ಮನೆ ಅದ್ರಾಗೆಲ್ಲ ಗೊಜ್ಜಲ್ ನೀರು ಬರ್ತಾವ್ರಿ. ಅಲ್ಲಿ ಕುಡಿಯೋ ನೀರು ಕಂಪ್ನಿ ನೀರು ತರ್ಬೇಕ್ರಿ, ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಅಲ್ಲಿ ತಗೊಂಡ್ಬರ್ಬೇಕ್ರಿ. ಅದನ್ನು ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತ್ರಿ. 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತ್ರಿ. ನಾವು ನೋಡ್ರಿ ನಮಗೆ ಇಲ್ಲಿ ನೀರಿಂದು ಮತ್ತೆ ಇದೆಲ್ಲ ಮಾಡಿ ಕೊಟ್ರೆ ನಾವು ಸರಿ ಮಾಡ್ಕೊಂತೀವಿ. ಇಲ್ಲ ಅಂದ್ರೆ ಇದು ಉಗ್ರವಾಗಿ ಹೋರಾಟ ಗ್ರಾಮ ಪಂಚಾಯತಿಯಲ್ಲಿ ನಾವೆಲ್ಲರೂ ಧರಣಿಗೆ ಕುಂದಿರ್ತೀವಿ. ಮತ್ತೆ ಇದು ಮುಂದೆ ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಎಲ್ಲ ತಗೊಂಡ್ಬಂದಿವಿ ಸರ್. ಅವ್ರು ಆಶ್ವಾಸನೆ ಏನ್ ಕೊಡ್ತಾರಂದ್ರೆ, ಇಲ್ಲಮ್ಮ ಬರ್ತದಲ್ಲ ನೀರು ಬಿಡ್ತಾರಲ್ಲ, ಹೋಗ್ರಿ ಕೇಳ್ರಿ ಅವ್ರನ್ನೇ ನೀರು ಬಿಡೋರ್ನ. ನಾವ್ ಹೇಳ್ತೀವಿ ನಮ್ಮ ಏರಿಯಾಕ್ಕೆ ಒಂದೊಂದು ನಳ ಇದ್ರು ಅದು ಉಪಯೋಗ ಇಲ್ಲ ಸರ್ ನೀರಿಂದು. ಅದೆಲ್ಲ ಇಟಿಟಕ ಮೋಟ್ರ್ ಕೆಟ್ಟು ಹೋದಂಗೆಲ್ಲ ನಾವು ಬೋರ್ ಇಲ್ಲ, ಬಾಯಿ ಇಲ್ಲ, ಹೆಂಗ್ ಮಾಡ್ಬೇಕ್ರಿ ಸರ್? ನೀರಿಲ್ಲ ಅಂದ್ರೆ ಜೀವನ ಇಲ್ಲ. ಕುಡಿಯೋಕ್ಕೂ ನೀರಿಲ್ಲ, ಬಳಕೆಗೆ ನೀರಿಲ್ಲ ಅಂದ್ರೆ ಮತ್ತಿದು ನಾವು ಓಟ್ ಹಾಕಿ ಗೆಲ್ಸಿದ್ದು ಇಲ್ಲಿ ವಜ್ಜಲ್ ಮಾನಪ್ಪನು ಬಂದು ಒಂದು ಸಲನೂ ಭೇಟಿ ಕೊಟ್ಟಿಲ್ಲ. ಇದು 1ನೇ ವಾರ್ಡ್ ಸರ್, ಕಾಕಾನಗರ್ ಸರ್. ನೀರಿಲ್ರಿ ಸರ್. ನಮ್ಗೆ ನೀರಿಂದ ಭಾಳ ಕಷ್ಟ ಆಗ್ಯದ್ರಿ. 1ನೇ ವಾರ್ಡ್ ಫಸ್ಟ್ 7ನೇ ವಾರ್ಡ್ ಇತ್ತು ರೀ. 1ನೇ ವಾರ್ಡ್ ಮಾರ ಕಾಕಾನಗರ್ ರೀ.
ಕಾಕನಗರ. ಇಲ್ಲಿ ಮೆಂಬರ್ ಯಾರಮ್ಮ? ಮೆಂಬರ್ ಸಿರಾಜ್ರು ಬಿಟ್ಟು ಹೋಗ್ಬಿಟ್ಟು ಅದು ಮುಗಿದೋದ್ರಿ ಡೇಟ್ ಅಂತಂದು. ಈಗೇನು ಅಧಿಕಾರಿಗಳಿಗೆ ತಿಳಿಸಿದ್ರೆ ಪಂಚಾಯತ್ ಅಧಿಕಾರಿಗಳಿಗೆ ಯಾರಿಗೆ ತಿಳಿಸ್ರಿ ಅಂತ ಈಗ 10ನೇ ಮೆಂಬರ್ ಅಂತ ಹೇಳಿದ್ರೆ ಪಂಚಾಯತ್ ಅವರಿಗೆಲ್ಲ ಹೇಳಿದ್ರಿ. 1 ವಾರ ಆಯ್ತು, ಅದಕ್ಕೆ ಏನು ಹೌದಿಲ್ಲ ಅಲ್ಲ ಇಲ್ಲ ಏನು ಹೇಳೋದಿಲ್ಲ ಕೇಳೋದಿಲ್ಲ. ಒಟ್ಟು ನಮ್ಮ ನೀರಿಂದ ಭಾಳ ಕಷ್ಟ ರೀ. ನಮ್ಗೆ ಎಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸೀನಿಯರ್ ಅಂತೂ 6 ತಿಂಗಳಾದರೂ ಸೀನಿಯರ್ ಬಿಡಲ್ಲ. ಬಜೆಟ್ ಕಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಕೂಲಿ ಮಾಡ್ಕೊತೀರ, ಅದು ಬಜೆಟ್ ಎಲ್ಲಿ ಕಟ್ಟಬೇಕು, ಏನು ಮಾಡಬೇಕು? ನಾವು ಅದ್ರ ಗೋಚದ ಮನೆ ತಂದವರು, ಎಲ್ಲಿಗೆ ಹೋಗೋಕ್ಕಾಗಲ್ಲ, ಎಲ್ಲಿಗೆ ಬರೋಕ್ಕಾಗಲ್ಲ. ಈ ಚರಂಡಿ ಹತ್ರ ಚರಂಡಿ ಒಂದು ಸಲ ಕ್ಲೀನ್ ಮಾಡಿದ್ರೆ ತಿಂಗಳ ತನಕ ಕ್ಲೀನ್ ಮಾಡೋಂಗಿಲ್ಲ. ಅದು ಒಂದು ದಿವಸ ತೆಗಿತಾರೆ, ಬರೀ ಇಷ್ಟೇ ಮ್ಯಾಗ ಸಲಿಕೆ ಎಷ್ಟಾಯ್ತು ಅಷ್ಟೇ ತೆಗಿತಾರೆ. ಅದು ಕಸ ಕೂಡ ತುಂಬೋದಿಲ್ಲ. ಅದು ಕಸ ಅಲ್ಲೇ ನಾವು ತೆಗೆದು ಹಾಕ್ತೀವಿ. ಆ ಕಸ ಈ ವಾರ್ಡಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರೇನಂತಾರೆ ತಮ್ಮ ಓಟ್ ಎಲೆಕ್ಷನ್ ಇದ್ದಾಗ ತಮ್ಮ ಜೀವನಕ್ಕೆ ಅಷ್ಟೇ ಉಪಯೋಗಿಸ್ಕೊಂತಾರೆ. ತಮ್ಮ ಜೀವನ ಮುದ್ಗಳಿಗೆ ನಮ್ಗೆ ಉಪಯೋಗಿಸಂಗಿಲ್ಲ. ಕೇಳಿದ್ರೆ ಈ ಕಿವಿಲಿ ಬಿದ್ದರೆ ಈ ಕಿವಿಲಿ ಬೀಳಂಗಿಲ್ಲ. ತಮ್ಮ ಬೇಕಾದಾಗ ಏನಂತಾರೆ 500 ಕೊಟ್ಟು ಓಟ್ ಹಾಕ್ತೀವಿ, 500 ಕೊಟ್ಟು ಓಟ್ ಯಾಕಪ್ಪ 500 ಕೊಟ್ಟು ಓಟ್ ಹಾಕ್ತಿದ್ರೆ ಇಲ್ಲಮ್ಮ ನಾವು ಪಾರ್ಟಿ ಫಂಡ್ ಕೊಡ್ತೀನಿ ಅಂತಾರೆ. ಆಮೇಲೆ ಏನಂತಾರೆ 500 ಕೊಟ್ಟು ಓಟ್ ಹಾಕಿ ನಿನಗೆ ಹಾಕ್ಬೇಕು ನೀರು ಅಂತ ಕೇಳ್ತಾರೆ ಅವ್ರು. 500 ಕೊಟ್ಟು ಓಟ್ ಹಾಕಿ ನಿನಗೆ ಹಾಕ್ಬೇಕು ನೀರು ಅಂತಾರೆ. ಪಾರ್ಟಿ ಫಂಡ್ ಅಂತಾರೆ. ನಮಗೆ ಪಾರ್ಟಿ ಫಂಡ್ ಬೇಕಿಲ್ಲ, ಹುಚ್ಚಸ್ಗಳ ಮಗನೇ ಪಾರ್ಟಿ ಫಂಡ್ ಗಿಟ್ಪಂಡು ಏನು ಬೇಡ ನಮ್ಗೆ. ನಾವು 1 ಓಟ್ ಹಾಕೋದು 1 ಓಟ್ ಹಾಕ್ತೀವಿ. ಎದ್ಮೇಲೆ ಹಂಗೆ ಹಿಡಿದು ಕೂಡ ಇಳಿದು 1 ಓಟ್ ಹಾಕಿ ಬಂದಿನ ಅದಕ್ಕೆ ಇಲ್ಲ ಅಂತಿಲ್ಲ. 1 ಓಟಿಗೆ ನನ್ನ ಜೀವನ ಮಾರೋದಿಲ್ಲ. ನನ್ನ ಜೀವ ಕೋಟಿ ಕೊಟ್ಟು ನನ್ನ ಜೀವನ ಸಿಗಂಗಿಲ್ಲ. 500 ರೂಪಾಯಿ 1 ಓಟ್ ಯಾಕೆ ಮಾರ್ಕೋಬೇಕು ನಾನು? 500 ರೂಪಾಯಿ 1 ಓಟ್ ಯಾಕೆ ಮಾರ್ಕೋಬೇಕು? ಕೈ ಬೀಳೋದು, ಕಾಲು ಬೀಳೋದು, 2 ಗೆದ್ದು ಬಂದಮೇಲೆ 2 ಕಾಲು ಗಟ್ಟೆ ಗಿಡ್ಕೊಳ್ಳೋದು, ಮನೆ ತಿರ್ಗೋದು, ರೊಕ್ಕ ಕೊಡೋದು, ಓಟ್ ಹಾಕ್ಸೋದು. ಆಮೇಲೆ ಕೇಳೋಕೋದ್ರೆ 500 ಕೊಟ್ಟು ನಿಂದೆ ನಡಿ, ನಡಿ 500 ಕೊಟ್ಟು ನೀನು ಪುಕ್ಸೆಟ್ ಹಾಕಿದ್ದಾನೆ ಓಟು. ಮೆಂಬರ್ ನಮ್ಮ ವಾರ್ಡ್ ಮೆಂಬರ್ ಅಂತಿದ್ರು ಸಿರಾಜ್ ಸಾಬ್ರು. ರೊಕ್ಕ ಕೊಟ್ಟು ಓಟ್ ಹಾಕಿದೆ? ರೊಕ್ಕ ಕೊಟ್ಟು 500 ಕೊಟ್ಟು ಹಾಕ್ಸಂದು ಓಟ್ ಪುಕ್ಸೆಟ್ ಹಾಕಿದ್ದಾನೆ ಓಟ್. ನಮ್ಗೆ ಕೇಳೋಕ್ಕೇನು ಅಧಿಕಾರ ಇಲ್ಲ ನೀನು. ನೋಡ್ರಿ ನಮ್ಗೆ ಇಲ್ಲಿ ಮನೆ ಮುಂದೆ ಕಾಲೇವಾಗ ಮಿಕಾಸ್ ಹತ್ತದ. ನಾವು ತೆಗಿಯೋರು ಯಾರಿಲ್ಲ. ನಮ್ಗೆ ಕಾಲೇವಾಗಬೇಕು, ಶೌಚಾಲಯ ಆಗಬೇಕು, ಧೋಬಿ ಘಾಟ್ ಆಗಬೇಕು. 3 ಬೇಡಿಕೆ. ಧೋಬಿ ಘಾಟ್ ನನಗೆ ಬಂದು ಬೇರೆ ಕಡೆಗೆ ಹಾಕಿದ್ರು. ಧೋಬಿ ಘಾಟ್ ಹಾಕಿಲ್ಲ. ಶೌಚಾಲಯ ಮಾಡ್ಯಾರ, ಅದು ಕ್ಲೀನ್ ಇಲ್ಲ, ಅದಕ್ಕೆ ವಾಟರ್ ಇಲ್ಲ. ನಾಳೆ ಹಾಕ್ಸರ್, ನಾಳೆ ಕಿಚ್ಚಿಬಿಟ್ರು. ಟ್ಯಾಂಕ್ ತಗೊಂಡೋಗಿ ಇನ್ನೊಂದು ಇಟ್ಟರು, ಬೇರೆ ಟ್ಯಾಂಕ್ ಅಲ್ಲಿ ಇಟ್ಟಾರ. ಹೆಣ್ಮಕ್ಳಿಗೆ ಯಾರಿಗೂ ಹಾಕಮ್ಮ ನಮ್ಮ ಮರ್ಯಾದೆ ಏನಿಲ್ಲ. ಮುಂದೆ ಹೆಣ್ಮಕ್ಳು ಹಿಂದಿಂದ ಗಂಡ್ಮಕ್ಳು ಈ ವಾರ್ಡ್ನಾಗ ಮೂಲಭೂತ ಸೌಕರ್ಯಗಳು ಇಲ್ಲ, ಏನಿಲ್ಲ ರೀ. ಕೆಲವು ಮಂದಿ ಏನಾಗ್ತಾರೆ ಈಗ ಹೇಳಿ, ಕೆಲವು ಮಂದಿ ಏನಾಗ್ತಾರೆ ಶೌಚಾಲಯ ಇದು ಅಂಗನವಾಡಿ ಶಾಲೆಗೆ ಏನಾಗ್ತಾರೆ ಗಂಡು ಮಕ್ಳು ಎಲ್ಲರೂ ಶೌಚಾಲಯಗೆ ಅಲ್ಲಿಗೆ ಹೋಗ್ತಾರೆ. ಒಂದು ಮಾಡೋಕ್ಕೆಲ್ಲ ಅಂಗನವಾಡಿ ಶಾಲೆಗೆ ಹೋಗ್ತಾರೆ. ಅಲ್ಲಿ ಕೇಳಿದ್ರೆ ನೀವೇನು ಅಧಿಕಾರ ಅಂತಾರೆ. ನನಗೆ ಮಕ್ಕಳಿಲ್ಲ ಇಲ್ಲಂತಿಲ್ಲ, ನನ್ನ ಮಕ್ಕಳು ಸಣ್ಣ ಇಲ್ಲ, ದೊಡ್ಡವರೇ ಇದಾರೆ. ಆದರೆ ಕೆಲವೊಂದು ನಡವಣೆಗ ಗಂಡು ಮಕ್ಳು ಶೌಚಾಲಯ ಅಲ್ಲಿ ಐತೇನ್ರಿ? ಗಂಡು ಮಕ್ಳಿಗೆ ಒಂದು ಶೌಚಾಲಯ ಮಾಡಿಕೊಡ್ರಿ, ಕೇಳ್ರಿ, ಬೇಡ್ರಿ, ಹೋರಾಟ ಮಾಡಿರಿ. ನೀವು ಹೋರಾಟ ಮಾಡಿರಿ, ಮಾಡಿ ಒಂದು ಶೌಚಾಲಯ ಮಾಡಿಕೊಡ್ರಿ. ನೀವು ಅಂಬ್ರೇಗೌಡ ಬಂದಿದ್ರು ಅಂತ ಹೇಳಿದ್ರಲ್ಲ, ಈಗ ಇರ್ತಕ್ಕಂಥ ಶಾಸಕ ಮಾನಪ್ಪ ವಜ್ಜಲ್ ಅವ್ರೇನಂತ ಬಂದಿದ್ರಿ ಇಲ್ಲಿ? ಅವ್ರು ಬಂದಿಲ್ರಿ. ಶಾಸಕರಿಗೆ ಏನು ಹೋಗಿ ಭೇಟಿಯಾದ್ರಿ? ಈಗ ಇರ್ತಕ್ಕಂಥ ಇಲ್ರಿ, ಯಾರಿಗೆ ಭೇಟಿಯಾಗಿಲ್ಲ ನೋಡ್ರಿ. ನಾವು ಯಾರಿಗೆ ಭೇಟಿಯಾಗಿಲ್ಲ. ವಾರ್ಡ್ ಒಳಗೆ ಬಂದಿಲ್ಲ, ಅವ್ರು ನೋಡಿಲ್ರಿ, ಬಂದೇ ಇಲ್ರಿ. ಅವರು ನೋಡೇ ಇಲ್ರಿ, ನಮ್ಮನ್ನ ನೋಡೇ ಇಲ್ಲ ಅವರು. ಈಗ ನಿಮ್ಮ ಹೋರಾಟ ಎದಕ್ಕೆ? ಈಗ ನಮ್ಮ ನೀರಿನ ಸಮಸ್ಯೆ ರೀ, ನೀರಿನ ಸಮಸ್ಯೆ ಐತೆ. ಟಿಸಿ ಐತ್ರಿ, ಟಿಸಿ ತಗೋಡ್ರು. ನಮ್ಮ ಸಣ್ಣ ಸಣ್ಣ ಮಕ್ಕಳು ಇದಾರ್ರಿ. ಒಮ್ಮೆಲೆ ಬೆಂಕಿ ಹಚ್ಚಿ ಬಿಡ್ತಿದ್ರಿ ಅಲ್ಲಿ. ಅಲ್ಲೇ ಹುಡುಗ ಆಟ ಆಡ್ತಾರ್ರಿ ಅಲ್ಲೇ. ಮನೆ 3 ನಂಗೆ ಒಂದೇ ತಿಂಗಳದಾಗ 4 ಸಲ ಹಚ್ಚಿತ್ರಿ ಟಿಸಿ. ಅದು ಎಷ್ಟು ಸಲ ಹೇಳಿದ್ರು ಒಟ್ಟ ತೆಗೆಬಿಡ್ರಿ ಸಿಟಿ ಟಿಸಿ. ಕಂಪ್ಲೇಂಟ್ ಮಾಡಿಲ್ಲ ನೀವು? ಅರ್ಜಿನ ಹಾಕಿದ್ರು ಸರ್. ಅದು ಏನೇ ಮಾಡಿದ್ರಿ, ಅರ್ಜಿ ಹಾಕಿದ್ರು ಕೂಡ ಏನ್ ಕೇಳೇ ಇಲ್ಲ. ಅಲ್ಲಿ ಪಂಚಾಯತ್ನಾಗ ಕೊಟ್ಟು ಬಂದಿವಿ ಸರ್. ಅದು ಅಲ್ಲ ಕೆಬಿ ಗಮನಕ್ಕೆ ತಗೊಂಡಿಲ್ಲ ನೀವು? ಏನ್ ಹೇಳಿದ್ರು ಕೂಡ ಎಷ್ಟನ ಹೇಳ್ರಿ, ಯಾರಿಗೆ ಇಲ್ಲ ರೀ. ನಮ್ಮ ಹುಡುಗರು ನೋಡ್ರಿ 8-10 ಮಂದಿ ಹುಡುಗರು ಇದಾರ್ರಿ ಆಟ ಆಡೋರು. ಅಲ್ಲೇ ಸಣ್ಣ ಸಣ್ಣ ಹುಡುಗರು ಇದಾರ್ರಿ. ನಮ್ಮ ಮನೆ ಮುಂದಾನೆ ಐತ್ರಿ ಸರ್ ಅದು ಟಿಸಿ. ಭಾಳ ಕಷ್ಟ ಐತ್ರಿ ಅದು. ಅಂದ್ರೆ ನಮ್ಮ ಏರಿಯಾ ಲಾಸ್ಟ್ ಏರಿಯಾ ರೀ, ಏನು ಗಮನಿಸಂಗಿಲ್ಲ. ಒಂದು ಕಾಲೇವಾಗ್ಲಿ, ಒಂದು ಒಳ್ಳೇದಾಗ್ಲಿ, ಒಂದು ಕೆಟ್ಟದಾಗ್ಲಿ, ಏನು ಗಮನಿಸಂಗಿಲ್ಲ. ಕಲ ಏನ್ ಮಾಡ್ಬೇಕ್ರಿ? ಅಲ್ಲಿ ಸ್ವಲ್ಪ ಬಂದ್ರಿ ಎಷ್ಟು ಗಲೀಜ್ ಐತೆ ನೋಡ್ರಿ. ಭಾಳ ಈಗ ನಾ ಮಾತಾಡಿದ್ರೆ ಆಕಿಂದ ಏನು ಆಕಿ ಭಾಳ ಬೇರಿಕೆ ಇದಾವ. ಆಕೆ ಮೊದಲ ಕಾಲಕ್ಕೆ ಭಾಳ ಬೇರಿಕೆ ಇದಾವ. ಆಯ್ತು, ನೀವೇ ನಿಮ್ಮ ಮನೆ ಕೇಳ್ತಾ ಇಲ್ಲಲ್ಲ? ನಮ್ಮ ಮನೆ ಕೇಳ ಅವ್ರು ಗೊತ್ತಾಗ್ಕಡೆ ಸಾರ್ವಜನಿಕ ಜನರೇ ಅಂತಾರೆ. ಆಕಿಂದ ಅದಕ್ಕೆ ಪಡ್ತಾ ಬಿಡ ಅಂತಾರೆ. ಏನು ಮಾತಾಡ್ತೀರಿ? ಅಲ್ಲ ಜನರ ಸಲಹೆ ಕೇಳಕತ್ತೀರಿ? ಎಲ್ಲ ಪಬ್ಲಿಕ್ ಬೇಕಂತೀನಿ ನಾನು, ಪಬ್ಲಿಕ್ ಬೇಕಂತೀನಿ ನಾನು. ನನ್ನ ಸಲುವಾಗಿಲ್ಲ, ಪಬ್ಲಿಕ್ ಬೇಕಂತೀನಿ. ನೋಡ್ರಿ, ನೀರಿಂದ ವ್ಯವಸ್ಥೆ ಇಲ್ಲ, ಏನಿಲ್ಲ. 1 ವರ್ಷ ಆಯ್ತು ನೀರು ಸರಿಗಿಲ್ಲ. ಮತ್ತೆ ಈಗನು ಮತ್ತಿಟ್ಟು ನೀರು ಕಮ್ಮಿ ಮಾಡಿಬಿಟ್ರ. ಈಗ 1 ವಾರ ಆಯ್ತು ಪೂರ ನೀರೇ ಇಲ್ಲ ರೀ. ನಾವು ನೀರಿನ ವ್ಯವಸ್ಥೆ ಇರ್ಲಕ್ಕಂದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕ್ರಿ? ಅಲ್ಲಿ ಬಾಯಿ ನೀರು, ಅಲ್ಲಿ ನೀರು ತಂದ್ಗೇನು ಕುಡಿಯಕತ್ತೀವ್ರಿ, ಮಾಡಕತ್ತೀವ್ರಿ. ಮತ್ತೆ ಬೋರ್ ಇದ್ದ ಮನೆಗೆ ಒಂದು 4 ಕೊಡ ಇಸ್ಕೊಂಬರೋದು. 8-10 ದಿನ ಆಯ್ತು ರೀ, ನೀರೇ ಇಲ್ಲ ರೀ. ಉಪ್ಪು ನೀರೇ ಇಲ್ಲ. ಕುಡಿಯೋ ನೀರು ಅಂತ 6 ತಿಂಗಳಾಯ್ತು ನೀರೇ ಇಲ್ಲ. ಅವನು ಬಳಕೆಗೆ ಏನು ಮಾಡ್ಬೇಕು? ನೀರು ಇಲ್ದ್ರೇನೆ ಎಲ್ಲ ಜೀವನ ರೀ. ನೀರು ಇರ್ಲಾರ್ದ ಏನು ಮಾಡ್ಬೇಕ್ರಿ? ವ್ಯವಸ್ಥೆ ಮಾಡ್ಕೊಳ್ಬೇಕ್ರಿ. ನೀರಿಂದ ಭಾಳ ಕಷ್ಟ ನೋಡ್ರಿ ಏರಿಯಾದಾಗ. ಅವ್ರ ಮನೆ ಬಾಗಿಲಿಗೆ ಮತ್ತೆ ಬೋರ್ ಇದ್ದವ್ರ ಮನೆಗೆ ಹೋಗ್ಬೇಕ್ರಿ ನಾವು ನೀರು ಬಿಡ್ರಿ ಅಂತ. ಅವ್ರು ಎಷ್ಟು ದಿನ ಬಿಡ್ತಾರ್ರಿ? 1 ದಿನ ಬಿಡ್ತಾರೆ, 2 ದಿನ ಬಿಡ್ತಾರ್ರಿ. ಎಷ್ಟು ದಿನ ಬಿಡ್ತಾರ್ರಿ?
ಮಾಡ್ತಾ ಇದ್ದೀವಿ ಅಂದ್ರೆ ನೀವೆಲ್ಲ ನೋಡ್ತಿದ್ದೀರಿ, ನಿಮಗೆಲ್ಲ ಮನಸ್ಸಾಕ್ಷಿ ಅನ್ನೋದಿತ್ತಂದ್ರೆ ಸ್ವಲ್ಪ ನಮ್ಮ ಕಡೆ ಗಮನ ಹರಿಸ್ರಿ. ನಮ್ಮ ಮಹಿಳೆಯರು, ನಮ್ಮ ಮಕ್ಕಳು ಒಂದು ಆಟ ಆಡೋಕೆ, ಮನೆ ಮುಂದೆ ಆಟ ಆಡೋಕೆ ಒಂದು ಸುರಕ್ಷಿತವಾದಂಥ ಒಂದು ಜಾಗ ಇಲ್ಲ, ಎಲ್ಲ ಜಾಲಿ ಬೆಳೆದದ. ಒಂದು ಸುಸಜ್ಜಿತವಾದ ಒಂದು ಶೌಚಾಲಯ ಇಲ್ಲ, ಒಂದು ಹೈಟೆಕ್ ಶೌಚಾಲಯ ಅಂತ ಮಾಡ್ಯಾರ. ಅಲ್ಲಿ ಎಲ್ಲ ಹಂದಿ, ನಾಯಿ, ನರಿ ಸತ್ತು ಗಬ್ಬು ನಾರಾಕತ್ತವ, ಹುಳ ಬಿದ್ದದ. ಅಲ್ಲಿ ಹೆಂಗೆ ಹೋಗ್ಬೇಕು, ಹೆಂಗೆ ಶೌಚಾಲಯ ಮಾಡಬೇಕು, ಅಲ್ಲೇ ಹೆಣ್ಮಕ್ಳನ್ನ ಅಲ್ಲೇ ಹೋಗ್ತಾರೆ, ಗಂಡು ಮಕ್ಳನ್ನ ಅಲ್ಲೇ ಹೋಗ್ತಾರೆ. ಮತ್ತು ನಮಗೆ ಏನ್ರಿ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ನಾವು ಹೆಂಗೆ ಮನ್ಯಾಗಂತಕ್ಕೂ ನಮಗೆ ಜಾಗ ಇಲ್ಲ, ಒಂದು ಏರಿಯಾದಲ್ಲಿ ಒಂದು ಹೈಟೆಕ್ ಶೌಚಾಲಯ ಮಾಡ್ಯಾರ, ಅಲ್ಲಿ ಹೋಗೋಣಂದ್ರೆ ಹೆಣ್ಮಕ್ಳನ್ನ ಅಲ್ಲೇ ಹೋಗ್ತಾರೆ, ಗಂಡು ಮಕ್ಳನ್ನ ಅಲ್ಲೇ ಹೋಗ್ತಾರೆ. ಅದು ನೋಡಕ್ಕಂದ್ರೆ ಎಲ್ಲ ಗಲೀಜಾಗ್ಬಿಟ್ಟೈತೆ. ನೋಡಕ್ಕೆ ಒಂದು ಬಿಲ್ಡಿಂಗ್ ಅಷ್ಟೇ ಹೈಟೆಕ್ ಅನ್ನಂಗೆ ಕಾಣಿಸುತ್ತೆ. ಒಳಗೆ ಹೋಗಿ ನೋಡ್ಬೇಕ್ರಿ, ನೀರಿಲ್ಲ, ಒಂದು ಲೈಟ್ ಇಲ್ಲ, ಒಂದು ಅಲ್ಲಿ ಹೋಗೋಕೆ ಒಂದು ಜಾಗ ಸಂತೆಗಿನ ಇಲ್ಲ, ಎಲ್ಲ ಜಾಲಿ ಬೆಳೆದದ. ನಮ್ಮ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಸರಿಯಾಗಿ ನೀರೂ ಇಲ್ಲ, ಸರಿ ದಾರಿ ಇಲ್ಲ. ಇನ್ನು ನಾವು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ನಾವು ಚಂಬು ಹಿಡ್ಕೊಂಡು ಮಹಿಳೆಯರೆಲ್ಲರೂ ಪಂಚಾಯತಿ ಮುಂದೆ ಹೋಗ್ಬೇಕಾಗುತ್ತೆ. ಇನ್ನೂ 2-3 ದಿನದಲ್ಲಿ ನಮಗೆ ಇದೆಲ್ಲ ಕ್ಲೀನ್ ಮಾಡಿ ಕೊಡಲಿಲ್ಲ ಅಂದ್ರೆ ನಾವಂತಕ್ಕೂ ಎಲ್ಲರೂ ಹೆಣ್ಮಕ್ಳು ಚಂಬು ಹಿಡ್ಕೊಂಡು ಪಂಚಾಯತಿ ಮುಂದೆ ಬರೋದು ಖಂಡಿತ. ಈ ಹಟ್ಟಿ ಪಟ್ಟಣದ 1ನೇ ವಾರ್ಡು ಕಾಕಾನಗರದಲ್ಲಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಪರಿಸ್ಥಿತಿ ಐತಪ್ಪ ಅಂದರೆ, ಒಂದು ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅನ್ನೋದು ಒಂದಾದರೆ, ಇನ್ನೊಂದು ಬಳಕೆ ನೀರೇ ಇಲ್ಲ ಅನ್ನೋದು ಇನ್ನೊಂದು ದುರಂತ. ಮತ್ತು ಇಲ್ಲಿನ ಸ್ಥಳೀಯವಾಗಿ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿ ಎಲ್ಲೆಂದ್ರೆ ಜಾಲಿ ಬೆಳೆದವ, ಮಹಿಳೆಯರಿಗೆ ಒಂದು ಸುರಕ್ಷತೆ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಏನು ಬೇಕಾದರೂ ನಡಿಬೋದು ಅಂತ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲಿ ಐತಿ. ಇದೇನು ಒಂದು ಪಟ್ಟಣ ಪ್ರದೇಶದ ಒಂದು ವಾರ್ಡ್ ಅಂತೇಳಿ ಅನಿಸ್ತಾ ಇಲ್ಲ ನನಗೆ. ಇದು ಯಾವ ಕಾಡಿನಲ್ಲಿ ಜಂಗಲ್ನಾಗ ಬಂದಿವೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯಾಗಿ ವಾತಾವರಣ ಐತೆ. ಮತ್ತು ಇಲ್ಲಿ ಅನೇಕರು ಏನಪ್ಪ ಅಂದರೆ, ಸ್ಥಳೀಯ ಚುನಾವಣೆ ನಡಿಬೇಕಾದ್ರೆ ನಮಗೆ ಗ್ಯಾರಂಟಿ ನೋಡಿರಿ ಓಟ್ ಹಾಕ್ರಿ ಅಂತ ಹೇಳ್ತಾರೆ, ಏನೇನೋ ಭಾಗ್ಯಗಳನ್ನು ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಾರೆ, ಆ ಭಾರತ್ ಈ ಭಾರತ್ ಏನೇನೋ ಹೇಳ್ತಾರೆ. ಆದರೆ ಅವ್ರು ಯಾರಿಗೂ ಕೂಡ ನೈತಿಕತೆ ಇಲ್ಲ ಓಟ್ ಕೇಳಲಿಕ್ಕೆ. ಇವತ್ತು ಯಾವುದೋ ರಾಜ್ಯದ್ದು, ರಾಷ್ಟ್ರದ್ದು, ಒಂದು ಕೇಂದ್ರದ್ದು ಯೋಜನೆಗಳನ್ನ ಹೇಳಿ ಜನರ ಹತ್ರ ಓಟ್ ಕೇಳಕ್ಕೆ ಹೋಗ್ತಿರಲ್ಲ, ನಿಮ್ಮ ವಾರ್ಡ್ಗಳನ್ನು ನೀವು ನೋಡ್ರಿ ಇಲ್ಲಿ ಹೆಂಗೆ ಇಲ್ಲಿ ನೀವು ಕೊಟ್ಟಂಥ ಗ್ಯಾರಂಟಿ ಏನು ಇದೇನಾ? ಹೊಲಸು ನಾರುವಂಥ ಗ್ಯಾರಂಟಿ ನೀವು ಕೊಟ್ಟಿದ್ರಿ, ಗಬ್ಬು ನಾರುವಂಥ ಪರಿಸ್ಥಿತಿ ತಂದಿಟ್ಟು ಜನರನ್ನ ಕೊಲ್ಲುವ ಭಾಗ್ಯ, ಸಾಯುವ ಭಾಗ್ಯ ನೀವು ಕೊಡ್ತಾ ಇದ್ದೀರಿ. ಇದು ನಿಮ್ಮ ಯೋಗ್ಯತೆ ಇಲ್ಲಿ ಏನಪ್ಪ ಅಂದ್ರೆ ಸೂಸ್ತಾ ಇದೆ. ಹಾಗಾಗಿ ನಾವು ಈಗ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರಿಗೆ ನಾವು ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಂತರೂ ಯಾವುದೇ ವಾರ್ಡ್ ಒಂದು ಸದಸ್ಯರಿಗೆ ಇಲ್ಲ. ಇವಾಗ ಚುನಾವಣೆ ನಡಿಬೇಕಾಗಿತ್ತು, ನಡೆದಿಲ್ಲ. ಬಟ್ ಈ ಸುಮಾರು ದಶಕಗಳಿಂದ ಇಲ್ಲಿ ಚುನಾಯಿತರಾದಂಥ ಜನಪ್ರತಿನಿಧಿಗಳು ಇಲ್ಲಿನ ಸ್ಥಳೀಯ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಕೇವಲ ಚುನಾವಣೆ ಬಂದಾಗ ಮಾತ್ರ ಜನರ ಹತ್ರ ಹೋಗೋದು, ಮತ ಕೇಳೋದು, ಓಟ್ ಪಡೆಯೋದು, ಅದಾದಮೇಲೆ ತಮ್ಮ ಸ್ವಾರ್ಥ ರಾಜಕಾರಣ ಮಾಡೋದು ಬಿಟ್ಟರೆ ಇಲ್ಲಿ ಇವತ್ತು ಸ್ಥಳೀಯ ಪಟ್ಟಣ ಪಂಚಾಯತಿ ಮೆಂಬರ್ನ ಹಿಡ್ಕೊಂಡು ಶಾಸಕರಾಗಿರ್ಬೋದು, MP ಆಗಿರ್ಬೋದು, ಇವತ್ತು ಹಟ್ಟಿ ಗೋಲ್ಡ್ ಮೈನ್ಸ್ ಐತಿ. ಇಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಇದ್ರೂ ಕೂಡ ಇವತ್ತು ಇದೇನಪ್ಪ ಅಂದರೆ ಗಬ್ಬು ನಾರುವಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ನಾವು ಚಿನ್ನ ತೆಗಿತೀವಿ ಭೂಮಿಯಿಂದ, ನಮ್ಮ ಜೀವನ ಮಾತ್ರ ಭಾಳ ಗಬ್ಬು ನಾರುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿದೆ. ಹಾಗಾಗಿ ಚಿನ್ನ ಸಿಗುವಂಥವ್ರ ನಾಡು ಈ ಥರ ಕುಡಿಯೋಕ್ಕೆ ನೀರಿಲ್ಲ, ಶೌಚಾಲಯಕ್ಕೆ ಹೋಗೋಕ್ಕೆ ಒಂದು ಒಳ್ಳೆ ಶೌಚಾಲಯ ಇಲ್ಲ. ಶೌಚಾಲಯ ಕಟ್ಟಿ 10-15 ವರ್ಷ ಆಗಿದೆ, ಇವತ್ತಿಗೂ ಒಂದು ಹನಿ ನೀರು ಬಂದಿಲ್ಲ. ಅದು ಶೌಚಾಲಯ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಈ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಮುಂದೆ ನಾವು ಅನೇಕ ಸಾರಿ ಹೋರಾಟ ಮಾಡಿದ್ದೀವಿ. 9 ಬೇಡಿಕೆಗಳು. ಶೌಚಾಲಯ ಕಟ್ಟಿದ ಶೌಚಾಲಯ ನೋಡ್ರಿ, 15-20 ಲಕ್ಷ 30 ಲಕ್ಷ ಅನುದಾನ ಹಾಕಿ ನೀವು ಶೌಚಾಲಯ ಕಟ್ಟಿ, ಅದು ಶೌಚಾಲಯ ಕನಿಷ್ಠ ಮಹಿಳೆಯರಿಗೆ ಅನುಕೂಲ ಆಗಿತ್ತಂದ್ರೆ ಇವತ್ತು ಆ ದುಡ್ಡು ಖರ್ಚು ಮಾಡಿದದಕ್ಕೂ ಸಾರ್ಥಕ ಆಗ್ತಿತ್ತು. ಅನಗತ್ಯವಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದೆ ಇಲ್ಲಿನ ಪಟ್ಟಣ ಪಂಚಾಯತಿ ಮತ್ತು ಅಲ್ಲಿನ ಸದಸ್ಯರು. ಇವತ್ತು ತಮಗೆ ಬರಬೇಕಾದಂಥ ಕಮಿಷನ್ ಬಂದರೆ ಸಾಕು ಇವರಿಗೆ. ಅಲ್ಲಿ ಜನ ಶೌಚಾಲಯ ಕಟ್ಟಿದ್ರೆ ಅಷ್ಟು ಬಿಟ್ಟರೆ ಅಷ್ಟು. ಶೌಚಾಲಯ ಯಾಕೆ ಕಟ್ತಾರ? ಜನರಿಗೋಸ್ಕರ ಕಟ್ಟಾಗಲ್ಲ, ತಮ್ಮ ಕಮಿಷನ್ ದುಡ್ಡುಗೋಸ್ಕರ ಇಲ್ಲಿ ಶೌಚಾಲಯ ಕಟ್ತಾ ಇದ್ದಾರೆ. ಇದು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತು ಇಲ್ಲಿ ಬೇಕಾಬಿಟ್ಟು ಕೆಲವು ಕಡೆ ಮಾತ್ರ CC ರಸ್ತೆಗೆ ಅಲ್ಲಿ ಕೂಡ ಸಂಪೂರ್ಣವಾಗಿ ಕಳಪೆ ಆಗಿದಾವೆ. ಇಲ್ಲೇನು ಲಾರಿ ತಿರುಗಾಡೋಲ್ಲ, ಟ್ರ್ಯಾಕ್ಟರ್ ತಿರುಗಾಡೋಲ್ಲ, ಬೈಕ್ ಹೋದ್ರೆ ಸಾಕು ಅಲ್ಲಿ ಕೆಲವು ಕಡೆ ಇದು ಹೋಗ್ಬಿಟ್ಟಿದಾವೆ. CC ರೋಡ್ ಕೂಡ ಡ್ರೈನೇಜ್ ಅಂತ ಕೇಳೇಬಾರ್ದು, ಗಬ್ಬು ನಾರ್ತಾ ಇದಾವೆ ಓಣಿಯಲ್ಲಿ. ಹೆಂಗೆ ಇವತ್ತು ಜನರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಪರಿಸ್ಥಿತಿ ಇಲ್ಲಿ ಇದು ಇದೆ. ನೈರ್ಮಲ್ಯದ ಕುರಿತಂಗೆ ಕಿಂಚಿತ್ತು ಇವತ್ತು ಕಾಳಜಿ ವಹಿಸಿಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಬೊಬ್ಬೆ ಹೊಡಿತದ. ಇವತ್ತೇನು ಸ್ವಚ್ಛ ಭಾರತ್ ಇದೆ ಏನಂತೇಳಿ ಇವರು ಇದ್ದರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಮಾತೆತ್ತಿದ್ರೆ ಭಾಗ್ಯಗಳು ಹೇಳ್ತಾರೆ. ನಿಮ್ಗೆ ಇಂಥ ಭಾಗ್ಯಗಳಿದೆ ನೋಡ್ರಿ. ಕಾಂಗ್ರೆಸ್ ಇರಲಿ, BJP ಇರಲಿ, ಇವೆಲ್ಲ ಭ್ರಷ್ಟ ಜನವಿರೋಧಿ ಇವತ್ತು ಸರ್ಕಾರಗಳಾಗಿದ್ದಾವೆ ಅಂತೇಳಿ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದಕ್ಕೇನಿಲ್ಲ, ನಾವು ಮುಂದಿನ ದಿನಗಳಲ್ಲಿ ನಾವು ಜನ ಚಳವಳಿಯನ್ನು ರೂಪಿಸಿ ಪಂಚಾಯಿತಿಯ ಒಂದು ಆಡಳಿತವನ್ನು ಇವತ್ತು ನಾವು ನಾವು ನಮ್ಮ ಬೇಡಿಕೆಗಳನ್ನು ಪಡಲಿಕ್ಕೆ ನಾವು ಮುಂದಾಗಬೇಕಾಗಿದೆ. ಮುಂದಕ್ಕೆ ಇದಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ರೂಪಿಸ್ತೀವಿ. ರಮೇಶ್ ವೀರಾಪುರ,
CPM ತಾಲೂಕು ಕಾರ್ಯದರ್ಶಿ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.